ಎಲ್ರಿಗೂ ಶುಭೋದಯ. ಬೆಳಗ್ಗೆ 6 ಗಂಟೆ ಆಗಿದೆ ಸ್ನೇಹಿತರೆ. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆ. ಮಲ್ಕೊಂಡಾಗೆ ಅಲ್ಲೇ ಪೂಜಾರಿ ಅವರು ಪಾಪ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ರು. ಏನು ತೊಂದರೆ ಆಗಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಸ್ಟಾರ್ಟ್ ಮಾಡಿ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಆಮೇಲೆ 12 ಗಂಟೆವರೆಗೂ ಎಲ್ಲಿ ಹೋಗ್ತಿದ್ದೀರಾ ಸ್ವಾಮಿ? ಆಯಿತಾ ಕಾಫಿ? ಟಿಫಿನ್ ಮಾಡ್ತೀರಾ ಸ್ವಾಮಿ? ಸ್ವಾಮಿ ಟಿಫಿನ್ ಮಾಡ್ತೀರಾ? ಟಿಫಿನ್ ಹಾಂ ಸ್ವಾಮಿ, ಇಲ್ಲಿಂದ ನಡಿಬೇಕಾ? ಹಾಂ ಹೌದು ಸ್ವಾಮಿ, ಇಲ್ಲಿಂದಲ್ಲ, ಬೆಂಗಳೂರಿಂದ ನಡ್ಕೊಂಡು ಬಂದಿರೋದು. ಹೌದಾ? ಹಾಂ, ರಾಘವೇಂದ್ರ ಸ್ವಾಮಿ. ಹಾಂ ರಾಘವೇಂದ್ರ ಸ್ವಾಮಿ. ಮಂತ್ರಾಲಯಕ್ಕ ಟಿಫಿನ್ ಮಾಡಿ ಇಲ್ಲ ಮಾಡ್ಕೊಂತೀವಿ ಬಿಡಿ. ಇರಲಿ ಒಳ್ಳೇದಾಗುತ್ತೆ ಮಾಡಿ. ಇವಾಗ ನಾವು ತಿನ್ನಲ್ಲ, ಇನ್ನು 11 ಗಂಟೆ ಮೇಲೆ ಅಂದವರೆಗೂ ನಾವು ಮುಟ್ಟಲ್ಲ. ಇಲ್ಲ ಕಾಫಿ ಕುಡ್ಬಿಟ್ಟು ಇರಲಿ ಕಾಫಿ ಇರಿ ಕಾಫಿ ಕುಡೀರಿ. ಇರಲಿ ಸ್ವಾಮಿ. ಸ್ವಾಮಿ ಒಳ್ಳೇದಾಗಲಿ ಸ್ವಾಮಿ. ಪಾಪ ನನಗೂ ಒಂಥರ ಬೇಜಾರಾಯ್ತು ಅವ್ನು ನೋಡಿದ ತಕ್ಷಣ. ಏನು ಮಾಡ್ತೀರಾ, ದೇವರು ನಮ್ಗೆ 2 ಕಾಲು ಕೈ ದಶಮುಷ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಪಾಪ ಅವ್ರು ನೋಡಿದ್ರೆ ನನಗೂ ಒಂಥರ ಇದಾಯಿತು. ಅದಕ್ಕೆ ಏನು ತೊಂದರೆ ಇಲ್ಲ. ಪಾಪ ಎಲ್ಲಾದರೂ ಟಿಫಿನ್ ಮಾಡಲಿ. ನೋಡಿ ಬೆಳಗಿನ ಜಾವ 6 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನರಸಿಂಹ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆ. ಎಲ್ಲರೂ ಪೂಜಾರಿಯವರು ಪಾಪ ಸಪೋರ್ಟ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಇವಾಗ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಇವಾಗ ಎಲ್ಲಾದರೂ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂದು 9 ಗಂಟೆ ಟಿಫಿನ್ ಮಾಡೋಣ. 9 ಗಂಟೆಗೆ ಟಿಫಿನ್ ಆದಮೇಲೆ ಒಂದು 1 ಗಂಟೆ 12:45ವರೆಗೂ ನಡೆಯುತ್ತೀನಿ. ಆಮೇಲೆ 2 ಅವರ್ ಬ್ರೇಕ್ ತೊಗೊತೀನಿ ಸ್ನೇಹಿತರೆ. ಓಕೆ, ತುಂಬ ಖುಷಿ ಇತ್ತು. ಇವತ್ತಿನ ದಿನ ಶುಭವಾಗಲಿ ಎಲ್ಲರಿಗೂ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.